ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನೆಲ್ಗೆ ಆದರದ ಸ್ವಾಗತ ಸುಸ್ವಾಗತ. ಇವತ್ತು ನನ್ನ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ ನಿಮ್ಗೆ ಅನ್ಸಿರ್ಬೇಕು ಯಾವ್ದೋ ಒಂದು ಮನೇಲಿ ಇದ್ದೀನಿ ಅಂತ. ಎಸ್, ಯಾವುದೋ ಮನೆಯಲ್ಲ, ನನಗೆ ನಿಮಗೆ ಎಲ್ರಿಗೂ ಈಗಾಗಲೇ ಚಿರಪರಿಚಿತವಾಗಿರುವಂತ ಪದ್ಮನಾಭನಗರದ ಸುನಂದ ಆಂಟಿ ಮನೆಗೆ ಬಂದಿದ್ದೀರಿ. ಹಲೋ ಆಂಟಿ. ಹಲೋ. ಇವತ್ತು ಗಂಟ ನೀವು? ನೈಸ್, ಸೂಪರ್. ನೋಡಿ ಗಂಟು ಫಿಕ್ಸ್ ಮಾಡ್ಕೊಂಡ್ರೆ ತಾನೆ? ಫಿಕ್ಸ್, ಆಮೇಲೆ ತೋರಿಸ್ತೀನಿ ನಾನು. ಎನಿವೇಸ್, ಆಂಟಿ ಹತ್ರ ಕಲೆಕ್ಷನ್ ಬಿಡಿ, ಸೂಪರ್ ಆಗಿರುತ್ತೆ ಎಲ್ಲ ಮಾತಾಡಕ್ಕೆ. ನಾವು ಸೀರೆನು ನೋಡಿ ಸೂಪರ್ ಆಗಿದೆ ಆಂಟಿ. ಇವತ್ತು ಈ ಕಲರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಇರೋದು. ಹಾ, ಹೌದಾ? ಕವಿತಾ ಚಿದಂಬರ್. ನೈಸ್. ಕವಿತಾ ಚಿದಂಬರ್ ಅವರೇ, ಸೂಪರ್ ಸೆಲೆಕ್ಷನ್ ನಿಮ್ದು. ನಂಗೆ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು ಆಂಟಿ. ಇದು ವೆರಿ ರೇರ್ ಕಲರ್ ಕಾಂಬಿನೇಷನ್. ಸಾಮಾನ್ಯ ಇದಕ್ಕೆ ಇನ್ನೊಂದು ಬ್ಲೂ ಬರುತ್ತೆ, ಬ್ಲೂ ಗ್ರೀನ್ ಆ ತರ. ಸೊ ದಿಸ್ ಅ ವೆರಿ ನೈಸ್ ಕಲರ್ ಕಾಂಬಿನೇಷನ್. ಎನಿವೇಸ್, ಇವಾಗ ಟಾಪಿಕ್ ವಾಪಸ್ ಬರೋಣ. ನಾವು ಸೀರೆ ಮತ್ತೆ ಒಡವೆ ಬಗ್ಗೆ ಮಾತಾಡ್ತಾ ಇದ್ರೆ ಅದು ಎಂಡ್ಲೆಸ್ ಅದು. ಸೊ ಇವತ್ತು ಅಡಿಗೆ ಮನೆ ವಿಷಯಕ್ಕೆ ಬರೋದಿತ್ತು ಅಂದ್ರೆ, ನಮಗೋಸ್ಕರ ಇವತ್ತು ಯಾವ ಹೊಸ ರುಚಿ ಮಾಡಿ ತೋರಿಸ್ತಿದ್ದೀರಾ ಆಂಟಿ? ಮೈಸೂರು ಬೆಂಗಳೂರು ಸೈಡ್ದೇ ಇದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನ ಇಷ್ಟೊಂದು ಮಾಡಲ್ಲ, ಅವ್ರದೇ ಒಂಥರ ಬೇರೆ ಮೆಥಡ್. ಇದು ಮೈಸೂರು ಬೆಂಗಳೂರಿನವ್ರ ಸ್ಟೈಲ್. ಇದು ಸಾರಿನ ಪುಡಿ. ಓ ಮೈ ಗಾಡ್, ವೆರಿ ವೆರಿ ಏನೋ ತಿಳಿ ಸಾರಿನ ಪುಡಿ. ನೀಡ್ ಆಫ್ ದ ಆರ್ ಅಂತೀವಲ್ಲ ಆ ತರ. ಯಾಕಂದ್ರೆ ತುಂಬಾ ಜನ ಆಕ್ಚುಲಿ ನಿಮಗೆ ಕಮೆಂಟ್ ಮಾಡಿದಾರಲ್ವಾ, ಸಾರಿನ ಪುಡಿ ಮಾಡಬೇಕು ಅಂತಾನೆ ಹೇಳಿದ್ರು. ಹುಳಿ ಪುಡಿ ಸಾರಿನ ಪುಡಿ ತೋರಿಸಿ ಅಂತಾನೆ ಎಷ್ಟೋ ಜನ ಕಮೆಂಟ್ ಮಾಡಿದ್ರು. ನೋಡಿ, ನಿಮ್ಮ ಕಮೆಂಟ್ ಗಳನ್ನ ನಾವು ಸೀರಿಯಸ್ ಆಗಿ ತಗೊಳ್ತೀವಿ ಅಂತ ಹೇಳೋದಕ್ಕೆ ಇದು ಒಂದು ಎಕ್ಸಾಂಪಲ್. ಅಫ್ಕೋರ್ಸ್ ಸಾಕಷ್ಟು ಎಕ್ಸಾಂಪಲ್ಸ್ ನೀವು ಈಗ ಆಲ್ರೆಡಿ ನೋಡಿದೀರಾ, ಬಿಕಾಸ್ ನಿಮ್ ಕಮೆಂಟ್ಸ್ ಪ್ರಕಾರ ನಾವು ಸಾಕಷ್ಟು ವಿಡಿಯೋಸ್ ಮಾಡಿದೀವಿ. ಸೊ ಇದು ಕೂಡ ನೀವು ಕಮೆಂಟ್ ಮಾಡಿ ಸಾರಿನ ಪುಡಿ ಹುಳಿ ಪುಡಿ ಕೇಳಿದೀರಾ ಅನ್ನೋ ಕಾರಣಕ್ಕೆ ಇವತ್ತು ಸುನಂದ ಆಂಟಿ ಮೈಸೂರ್ ಸ್ಟೈಲ್ ಸಾರಿನ ಪುಡಿನ ಮಾಡಿ ತೋರಿಸ್ತಾ ಇದಾರೆ. ಓಕೆನಾ? ಯಾಕಂದ್ರೆ ಯಾರ ಮನೇಲಿ ಸಾರು ಸಾಂಬಾರು ಗೊಜ್ಜು ಜೊತೆಗೆ ಸಾರು ಇರ್ಲೇಬೇಕು. ಹೌದು, ತಿಳಿ ಸಾರು ಇಲ್ದೇ ಇದ್ರೆ ಊಟ ಸರಿ. ಎಷ್ಟೋ ಸಲ ಅಂತೂ ಹೊರಗಡೆ ಹೋಗಿ ಬಂದ್ರೆ ಸಾರನ್ನ ಬೇಕು ಅನ್ಸುತ್ತೆ. ಬರೀ ತಿಳಿ ಸಾರು ಅನ್ನ ಇದ್ಬಿಟ್ರೆ. ಆಮೇಲೆ ಜೊತೆಗೆ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದದು. ಜೀರಿಗೆ, ಸಾಸಿವೆ, ಮೆಂತ್ಯ, ಮೆಣಸು ಬಿದ್ದಿರುತ್ತಲ್ಲ, ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದು. ಸೊ ಹಾಗಿದ್ರೆ ಈ ಒಂದು ಮೈಸೂರ್ ಸ್ಟೈಲ್ ಸಾರಿನ ಪುಡಿ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗ್ ಮಾಡೋದು ಎಲ್ಲದನ್ನು ಅಡಿಗೆ ಮನೆಗೆ ಹೋಗಿ ನೋಡೋಣ. ನಾವು ಅಡಿಗೆ ಮನೆಗೆ ಹೋಗೋಷ್ಟ್ರೊಳಗೆ ನೀವು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಒಂದೇ ಒಂದು ಸಬ್ಸ್ಕ್ರೈಬ್ ಬಟನ್ ಹಿಂಗ್ ಒತ್ಬಿಡಿ. ಓಕೆನಾ? ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅದ್ರ ಒತ್ತಕ್ ಹೋಗ್ಬೇಡಿ, ಬಿಕಾಸ್ ಅನ್ಸಬ್ಸ್ಕ್ರೈಬ್ ಆಗ್ಬಿಡತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾತ್ರ ಆ ಬಟನ್ ನ ಪ್ರೆಸ್ ಮಾಡಿ ನಿಮ್ಮ ಪ್ರೀತಿನ ನನಗೆ ತೋರಿಸಿ. ಓಕೆನಾ? ಬನ್ನಿ ಈಗ ಅಡಿಗೆ ಮನೆಗೆ ಹೋಗೋಣ. ಬನ್ನಿ. ನೋಡಿದ್ರ ಗಂಟು, ಅದಕ್ಕೆ ರೋಸಾ ಹೂ. ಇದೊಂದು ಕ್ಲಿಪ್ ಅಷ್ಟೇ ಅಲ್ವಾ ಆಂಟಿ? ಕ್ಲಿಪ್, ರೋಸಾ ಹೂ ಕ್ಲಿಪ್ ಅಷ್ಟೇ, ಗಂಟು ಅಷ್ಟೇ, ಬರೀ ಕ್ಲಿಪ್. ಸೂಪರ್ ಆಂಟಿ, ಸಖತ್ತಾಗಿದೆ. ಥ್ಯಾಂಕ್ ಯು. ಸಿಂಪಲ್ ಆಗಿ ಬೇಗ ಆಗ್ಬಿಡತ್ತೆ ಇದು. ಸೊ ನಾವ್ ಯಾವ್ದಾದ್ರು ಒಂದು ಫಂಕ್ಷನ್ ಗೆ ಹೋಗ್ತಿದೀವಿ ಅಂದ್ರೆ ಅಂತ ರೆಡಿ ಆಗ್ಬಿಡ್ಬೋದು. ಎನಿವೇಸ್, ಸೊ ಅಡಿಗೆ ಮನೆಗೆ ಬಂದಿದೀವಿ. ಈಗ ಮೈಸೂರ್ ಸ್ಟೈಲ್ ಸಾರಿನ ಪುಡಿ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕೋ ನೋಡಿ ಇಲ್ಲಿ. ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಆಂಟಿ, ತೋರಿಸುವ. ಬ್ಯಾಡಗೆ ಮೆಣಸಿನ್ಕಾಯಿ ಎಷ್ಟಿದೆ ಆಂಟಿ ಇದು? ಅಂದಾಜ್ ಹಾಕ್ತೀನಿ, ನನ್ ಅಳತೆ ಹಾಕಿಲ್ಲ. ಕಣ್ಣಳತೆ ಹಾಕ್ತೀನಿ. ಲೆಕ್ಕ ಹೇಳ್ಬೇಕು ಅಂದ್ರೆ 1 kg ಮೆಣಸಿನ್ಕಾಯಿಗೆ ಅರ್ಧ kg ಕೊತ್ತಂಬರಿ ಬೀಜ. ಓಕೆ, 1 kg ಮೆಣಸಿನ್ಕಾಯಿ ತಗೊಂಡ್ರೆ ನೀವು ಅರ್ಧ kg ಧನಿಯಾ, 1/4 kg ಜೀರಿಗೆ, ಅದಕ್ಕಿಂತ ಕಡಿಮೆ ಮೆಂತ್ಯ, ಅದಕ್ಕಿಂತ ಕಡಿಮೆ ಮೆಣಸು, ಅದಕ್ಕಿಂತ ಕಡಿಮೆ ಸಾಸಿವೆ, ಕರಿಬೇವು ನಿಮ್ ಇಷ್ಟದ ಪ್ರಕಾರ, ಇಂಗು ಕರಿಬೇವು ನಿಮ್ ಇಷ್ಟದ ಪ್ರಕಾರ. ಓಕೆ, ಇನ್ನೊಂದ್ಸಲ ಇವಾಗ ಅರ್ಥ ಆಯ್ತಲ್ವಾ? ನೀವು 1 kg ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೊಂಡ್ರೆ ಅದರಲ್ಲಿ ಅರ್ಧ kg ಕೊತ್ತಂಬರಿ ಬೀಜ, 1/4 kg ಜೀರಿಗೆ, ಅದಕ್ಕಿಂತ ಕಡಿಮೆ ಮೆಂತ್ಯಕ್ಕಿಂತ ಕಡಿಮೆ ಮೆಣಸು, ಮೆಣಸಿಗಿಂತ ಕಡಿಮೆ ಸಾಸಿವೆ, ಜೊತೆಗೆ ಇಂಗು. ಇಂಗು, ಕರ್ಬೇವಿನ ಸೊಪ್ಪು ನಮ್ಮ ಇಷ್ಟದ ಪ್ರಕಾರ ಹಾಕಿ. ಆಮೇಲೆ ಒಬ್ಬೊಬ್ರು ಒಣಕೊಬ್ಬರಿನೂ ಹಾಕೋತಾರೆ, ಬಟ್ ನಾನು ತುಂಬಾ ಸ್ಟೋರ್ ಮಾಡೋದ್ರಿಂದ ನಾನು ಒಣಕೊಬ್ಬರಿ ಹಾಕಲ್ಲ. ಹಸಿ ಕೊಬ್ಬರಿ ಹಾಕ್ತೀನಿ, ರುಬ್ಬಿ ಹಾಲು ತೆಗೆದು ಹಾಕ್ತೀನಿ. ಒಂದೊಂದ್ಸರಿ ಹಂಗೆ ಟೈಮ್ ಇಲ್ಲದಿದ್ರೆ ಹಂಗೆ ಕೊಬ್ಬರಿ ಹಾಕಿ ಕುದಿಸ್ತೀನಿ. ಮನೇಲಿ ಇದ್ದೆ ಅಂದ್ರೆ ಅದನ್ನ ತೆಗೆದು ರಸ ತೆಗೆದು ತೆಂಗಿನಕಾಯ್ದು ಅದನ್ನ ಹಾಕಿ ಸಾರು ಮಾಡ್ತೀನಿ. ಆದ್ರಿಂದ ನಾನು ಒಣಕೊಬ್ಬರಿ ಹಾಕಲ್ಲ, ಒಬ್ಬೊಬ್ರು ಹಾಕ್ತಾರೆ. ಹೌದಾ? ಸೊ ಇವಾಗ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಬೇಸಿಕ್ ಆಗಿ ಗೊತ್ತಾಯ್ತಲ್ವಾ? ಬ್ಯಾಡ್ಗೆ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಬೀಜ, ಧನಿಯಾ, ಮೆಣಸು, ಮೆಂತ್ಯೆ, ಜೀರಿಗೆ, ಸಾಸಿವೆ, ಇಂಗು, ಇಷ್ಟೇ. ಸರಿ ಆಂಟಿ, ಇವಾಗ ಸೊ ಎಲ್ಲ ಹುರ್ಕೋಬೇಕಲ್ವಾ? ಹೌದು, ಎಲ್ಲ ಹುರ್ಕೋಬೇಕು. ಫಸ್ಟ್ ಯಾವ್ದು ಹುರ್ಕೊಳ್ತೀವಿ? ಮೊದಲು ಗ್ಯಾಸ್ ಆನ್ ಮಾಡೋಣ. ಆಂಟಿ, ಸಾರಿನ ಪುಡಿಗೆ ಕಡಲೆಬೇಳೆ ಉದ್ದಿನಬೇಳೆ ಏನು ಬಿಡ್ವಾ? ಇಲ್ಲ, ಸಾರಿನ ಪುಡಿಗೆ ಹಾಕೋದು. ಹುಳಿ ಪುಡಿಗೆ ಅದು ಹುಳಿ ಪುಡಿ, ಸಾರಿನ ಪುಡಿಗೆ ಇಷ್ಟೇ. ಈ ಬೇರೆ ಜನಗಳು ಮಾತ್ರ ಅವರು ಕಡಲೆಬೇಳೆ, ಉದ್ದಿನಬೇಳೆ, ಅಕ್ಕಿ ಎಲ್ಲ ಹಾಕಿ ಒಂದು ಹೀವೆ ಮಾಡ್ಕೋತಾರೆ. ಅದು ಹುಳಿಗೂ ಹಾಕ್ತಾರೆ, ಸಾರಿಗೂ ಹಾಕ್ತಾರೆ. ಎರಡಕ್ಕೂ ಒಂದೇ ಪುಡಿ, ಎರಡಕ್ಕೂ ಒಂದೇ. ಬಟ್ ಸಪರೇಟ್ ಇದ್ರೆ ಮಜಾ. ನಮಗೆ ಇದು ಹಿಂಗಿದ್ರೆ ನಮ್ಗೆ ಸಾರು ರುಚಿ ಮಜಾ ಇರುತ್ತೆ. ಇದು ಗ್ಯಾಸ್ ಆನ್ ಮಾಡಿ ಬಡ್ಲೆ ಇಟ್ಟಿದ್ದೀನಿ.
ಫಸ್ಟು ಏನು ಕೊಡ್ಬೇಕು ಆಂಟಿ ಹುರ್ಕೊಳಕ್ಕೆ? ಮೊದಲು ಧನಿಯಾ ಕೊಡು. ಧನಿಯಾನಾ? ಇದಕ್ಕೆ ತುಪ್ಪ ಬಳಸ್ತಾ ಇದ್ದೀನಿ ನಾನು. ಹೌದಾ, ಯಾಕಂಟಿ? ಅದು ರುಚಿನೇ ಬೇರೆ ಸಾರಿನ ಪುಡಿದು. ಓ, ಸಾರಿನ ಪುಡಿ ಹುರ್ಕೊಳಕ್ ನೀವು ಪುಡಿ ಹುರ್ಕೊಳಕ್ಕೇನೆ ತುಪ್ಪ ಹಾಕ್ಕೊಳ್ತೀನಿ. ಸೂಪರ್, ಇದು ಒಳ್ಳೆ ಟಿಪ್ ಇದು. ಹಾಕ್ಲಾ? ಹಾಕು. ಒಳ್ಳೆ ಸಜೆಷನ್ ಇದು. ಬಂದೆ ತೆಗ್ದೆ ಬಾಗಿ. ತುಪ್ಪ ಹಾಕಿದಿ? ಹಾಕಿದ್ದೀನಿ ಆಂಟಿ. ಬನ್ನಿ. ಎಷ್ಟು ಹಾಕ್ಬೇಕು ಆಂಟಿ? ಒಂದು ಅರ್ಧ ಸ್ಪೂನ್ ಹಾಕೊಟ್ರು ಟೆಸ್ಟ್ ಮಾಡಿ ಘಮ ಕರೆಕ್ಟಾಗಿ ಹಾಕದ್ನ ಇಲ್ವಾ ಅಂತ. ಘಮ ಅಷ್ಟೇ. ನೀವೇನೋ 2 ಸ್ಪೂನ್ ಹಾಕ್ತೀರಾ ಅಂತ ಇನ್ನೊಂದು ಸ್ಪೂನ್ ಇಲ್ಲ ಇಲ್ಲ ಇಲ್ಲ, ಇದ್ರ ಜೊತೆಗೆ ಹಿಂಗ್ ಹಾಕೊಂಡ್ಬಿಡೋಣ. ಓ, ಜೊತೆಲೆ ಹಿಂಗ್ ಹಿಂಗು ಹಾಕ್ತೀರಾ? ಕರಿಬೇವು ಆಮೇಲೆ ಹಾಕ್ತೀನಿ. ಓಕೆ. ಹಿಂಗ್ ಘಮ 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 ಅಂತಿರ್ಬೇಕು. ತಿಳಿ ಸಾರು ಮಾಡಿದಾಗ ಹಿಂಗಿನ ಘಮ ಬರ್ಬೇಕು. ಹಿಂಗ್ ಇಷ್ಟ ಇಲ್ಲದೆ ಇರೋರು ಬೆಳ್ಳುಳ್ಳಿ ಹಾಕೋಬಹುದು. ಬೆಳ್ಳುಳ್ಳಿ ಹಾಕೋಬಹುದು. ಒಗ್ಗರಣೆಗೆ ಹಾಕೊಳ್ಳಿ. ಕರೆಕ್ಟ್, ಒಗ್ಗರಣೆಗೆ ಹಾಕೊಳ್ಳಿ. ಚೆನ್ನಾಗಿ ಕೆಂಪಾಗ್ಬೇಕಾ ಆಂಟಿ? ಹೌದು, ಧನಿಯಾ ಕೆಂಪಾಗ್ಬೇಕು. ಈ ಎರಡು ಸೌಂಡ್ ಹೆಂಗ್ ಬರ್ತಿದೆ ಅಂದ್ರೆ ದೇವಸ್ಥಾನದ ಗಂಟೆ ಸೌಂಡ್ ಬರ್ತಿದೆ ಆಕ್ಚುಲಿ. ನೋಡಿ, ಹೌದು. ಇದು ಭಾರ ಇದೆ, ಇದು ಭಾರ ಇದೆ. ಅದಕ್ಕೆ ಸೌಂಡ್ ಇದೇ. ನೀ ತೆಳ್ಳನ್ ಇದಕ್ಕೆ ಹಾಕು, ಸೊ ಈ ಸೌಂಡ್ ಬರಲ್ಲ. ಹೌದು, ಅದೇ ನನಗೆ ಏನೋ ಬೇರೆ ಸೌಂಡ್ ಬರ್ತಿದೆ ನೋಡಿ. ವೈಬ್ರೇಷನ್ ಬರ್ತಿದೆ. ಹೌದು, ನೋಡು. ನೀವು ಹಿಂಗಿಗೆ ಅನ್ನುವಾಗ ಕರೆಕ್ಟ್ ನೋಡು. ವೈಬ್ರೇಷನ್ ಚೆನ್ನಾಗಿದೆ. ಇದು ಅಷ್ಟೇ, ಫುಲ್ ಕಡಿಮೆ ಊರಿನಲ್ಲೇ. ಆದಷ್ಟು ಮೊದಲು ಒಂಚೂರು ಜೋರಾಗಿರ್ಲಿ, ಆಮೇಲೆ ಸಣ್ಣ ಮಾಡೋಣ. ಓಕೆ ಓಕೆ. ಯಾವುದೂ ಸೀದ್ಬಾರ್ದು ಅಲ್ವಾ? ಯಾಕಂದ್ರೆ ಒಂಚೂರು ಯಾವುದೇ ಅಡಿಗೆ ಆಗಲಿ ಸಿಮ್ಮಲ್ಲಿ ಇಟ್ಕೊಂಡು ಮಾಡೋದು ತುಂಬಾ ಒಳ್ಳೇದು. ಹಾಲು ಕಾಯಿಸೋದ್ರಿಂದ ಹಿಡಿದು ಪ್ರತಿಯೊಂದು ಸೀತು ಅನ್ನೋ ಇದೇ ಇರಲ್ಲ. ಅದು ಜಾಸ್ತಿ ಫ್ರೈ ಆಗ್ಬಿಟ್ರೆ ಇದು ಟೋಟಲ್ ಆಗಿ ಪುಡಿ ಇದೆ ಹೋಯ್ತು ಅಂತಾನೆ, ಅದು ಹೋಯ್ತು ಅಂತಾನೆ, ಚೇಂಜ್ ಅಲ್ಲ, ಹೋಯ್ತು ಅಂತ. ಇದ್ರ ಜೊತೆ ಕರಿಬೇವು ಹಾಕೋತಾ ಇದ್ದೀನಿ. ಏನ್ ಗೊತ್ತಾ, ಕರಿಬೇವು ಹಾಕಿದ್ರೆ ಕರಿಬೇವು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ಇದನ್ನ ಸಾರಿನ ಪುಡಿಗೆ. ಇದು ಕರಿಬೇವು ಆಯ್ತು ಅನ್ನೋದು ಗರಿ ಗರಿ ಬರುತ್ತೆ, ಅವಾಗ ಕೊತ್ತಂಬರಿ ಬೀಜ ಆಯ್ತು ಅಂತ ಗೊತ್ತು. ಓ, ಸರಿ ಸರಿ. ನಂಗೆ ನಿಮ್ ಸೀರೆ ತುಂಬಾ ಇಷ್ಟ ಆಯ್ತಾ ಆಂಟಿ? ಎಲ್ಲಿ ತಗೊಂಡಿದ್ದು? ಅದೇ ಹೇಳಿದ್ನಲ್ಲ, ಹನುಮಂತ ನಗರಲ್ಲಿ ಒಬ್ರು ಸೀರೆ ಅಂಗಡಿ ಇದೆ ಅಂತ. ಓ, ಹೌದಾ? ಅವ್ರ ಸೀರೆ ಅಂಗಡಿನಾ ಮನೇನಾ? ಮನೆ ಒಳಗೆ ಅಂಗಡಿನೇ ಅದು. ಮನೆ ಅಲ್ಲ, ಅಂಗಡಿನೇ. ಮನೆಯೊಳಗೆ ಇಟ್ಕೊಂಡಿದ್ದಾರೆ, ತುಂಬಾ ವೆರೈಟೀಸ್ ಇಟ್ಕೊಂಡಿದ್ದಾರೆ. ಅದಕ್ಕೆ ಅಂದೆ ನೀವು ಅಲ್ಲಿ ಶೂಟ್ ಮಾಡಿದ್ರೆ ಬನ್ನಿ ಅಂತ. ನಿಮ್ಗೆ ಸೀರೆ ವಿಡಿಯೋಗಳು ನೋಡ್ಬೇಕು ಅಂತ ಆಸೆ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ? ಬೇಕು ಅಂತ ಹೇಳಿದ್ರೆ ನಾನು ಹೋಗಿ ವಿಡಿಯೋ ಶೂಟ್ ಮಾಡ್ತೀನಿ. ಓಕೆನಾ? ಡನ್. ಈಗ ಶುರು ಆಯ್ತು ವಾಸನೆ. ಹೌದು, ಅಂದ್ರೆ ಆಗ್ತಾ ಇದೆ ಅಂತ. ಆಗ್ತಾ ಇದೆ ಅಂತ. ಆಮೇಲೆ ಕರ್ಬೇವಿನ ಸೊಪ್ಪು ನೋಡಿ, ಗರ್ಗರಿ ಬರುತ್ತೆ. ಕರ್ಬೇವಿನ ಸೊಪ್ಪು ಚೆನ್ನಾಗಿ ಗರ್ಗರಿ ಆದ್ರೆ ಮಿಕ್ಸಿ ಆಗಕ್ಕೂ ಈಸಿ ಅಲ್ವಾ? ಈಸಿ. ಒಂದು ಕೊತ್ತಂಬರಿ ಆಗಿದೆ ಅಂತ ಲೆಕ್ಕ. ಅದು ಹದವಾಗಿರುತ್ತೆ. ಎಲ್ಲಾನು ಸಪರೇಟ್ ಹುರ್ಕೊಳ್ತೀರಾ? ಹೌದು, ಎಲ್ಲ ಸಪರೇಟ್. ಕೆಲವ್ರು ಇದಕ್ಕೆ ಮಣ್ಮೆಣ್ಸಿನ್ಕಾಯಿ ಹಾಕಿ. ಇಲ್ಲ 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 ಇಲ್ಲ, ಹುರಿಯಲ್ಲ. ಅವಾಗ ಏನಾಗುತ್ತೆ ಗೊತ್ತಾ, ಇದು ಹೊತ್ತೋಗುತ್ತೆ, ಮೆಣಸಿನ್ಕಾಯಿ ಆಗಲ್ಲ. ಈಗ ಚೆನ್ನಾಗಿ ಆಗಿದೆ ಅಂತಲ್ವಾ? ಗರ್ಗರಿಯಾಗಿದೆ ಕರ್ಬೇವಿನ ಸೊಪ್ಪು. ಸೊ ಧನಿಯಾನು, ಕರ್ಬೇವಿನ ಸೊಪ್ಪು ಹಸಿ ಉಳಿದ್ರೆ ನಿಂಗೆ ಪುಡಿ ತುಂಬಾ ದಿನ ಬಾಳಲ್ಲ. ಓ, ಪುಡಿ ಹಾಳು ಆಗುತ್ತೆ. ಈಗ ತೆಕ್ಕೊಂಡ್ಬಿಡ್ತಾ ಇದ್ದೀರಾ? ತೆಕ್ಕೋತೀನಿ. ತೆಗಿಲ್ಲ ಆಂಟಿ? ತೆಗಿತೀನಿ. ಬಟ್ ನಾನು ಸಾರಿನ ಪುಡಿ ಯಾವತ್ತು ತುಪ್ಪದಲ್ಲಿ ಹುರ್ಕೊಂಡಿರೋದು ನೋಡಿಲ್ಲ, ಇವತ್ತೇ ಫಸ್ಟ್. ನೋಡಿ, ಆ ಟೇಸ್ಟ್ ನೋಡಿ ಗೊತ್ತಾಗತ್ತೆ. ಈಗ ಮೆಂತ್ಯ ಹಾಕೋತೀನಿ. ಮೆಣಸು ಹಾಕೋತೀನಿ ಮೊದಲು. ಎಲ್ಲದಕ್ಕೂ ತುಪ್ಪನೇನಾ? ಹೌದು. ಮೈಸೂರು ಗೀ ರೋಸ್ಟ್
ಸಾರಿನ ಪುಡಿ. ಸೂಪರ್ ಇದ್ರ ನೋಡಿ. ಸಾರು ಕುಡಿಯೋಕ್ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಈ ಸಾರು ಮಾಡ್ಕೊಂಡು ರಸಂ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದ್ರಲ್ಲೂ ನೆಗಡಿ ಗಂಟ್ಲು ನೋವು ಈ ತರ ಇರುವಾಗ ಇನ್ನೂ ಹಾಯ್ ಅನ್ಸುತ್ತಲ್ಲ. ಜೀರಿಗೆ ಮೆಣಸು ಬಿದ್ದಿರುತ್ತಲ್ಲ ಅಂತಿರುತ್ತೆ. ಬರೀ ಸಾರುಗಳು ಮಾಡೋಣ ಒಂದ್ ರೌಂಡ್. ಹಾ, ಒಂದ್ 10 ತರ ಸಾರು ಕೊಡ್ತೀವಿ. ಹೌದಾ ಆಂಟಿ? ಏನೇನ್ ಮಾಡ್ತೀರಾ? ಹುಣಸೆ ಸಾರು, ಹುಣಸೆ ಸಾರು ಮಾಡ್ತೀವಿ, ನಿಂಬೆ ಸಾರು. ನಿಂಬೆ ಸಾರು ಆಗುತ್ತೆ, ಬೇಳೆ ಸಾರು ಆಗುತ್ತೆ, ಆಮೇಲೆ ಕಟ್ ಟೊಮೆಟೊ ಸಾರು. ಸಾರು ಆಗುತ್ತೆ, ಕಟ್ ಸಾರು ಆಗುತ್ತೆ, ಹಾ. ಅನಾನಸ್ ಸಾರು ಆಗುತ್ತೆ, ಅನಾನಸ್ ಸಾರು ದಾಳಿಂಬೆ ಮಾಡ್ತೀರಾ? ಸಾರು ಆಗುತ್ತೆ. ಹೌದು, ದಾಳಿಂಬೆ ಸಾರು ಅಪ್ಪೆ ಆಗುತ್ತೆ. ಸಾರು, ಮ್ಯಾಂಗೋ ಸಾರು. ಅಪ್ಪೆ ಸಾರು. ಅಪ್ಪೆ ಅಪ್ಪೆ ಸಾರು. ಸಾರ್ಗೆ ಅಪ್ಪೆ ಇದು ಮಾವಿನಕಾಯಿ ಮಾವಿನಕಾಯಿ season ಸಿಗ್ಬೇಕು. ಇರ್ಬೇಕು. ಈಗ ಬರುತ್ತಲ್ಲ ಅಪ್ಪೆ ಬರುತ್ತೆ ಸಾರು ಈಗ. ಆಗುತ್ತೆ. ಹಾ. ಇದು ದಾಳಿಂಬೆ ಸಾರು ದಾಳಿಂಬೆ ಆಗುತ್ತೆ. ಸಾರು ಮಾಡ್ತೀರಾ ಆಂಟಿ? ಸೂಪರ್ ಅಲ್ಲ? ದಾಳಿಂಬೆ ಮತ್ತೆ ಅನಾನಸ್ ನಂಗೆ ಗೊತ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಒಬ್ಬಟ್ಟು ಸಾರು ಮಾಡ್ಬೋದು. ಆಮೇಲೆ ಜೀರಿಗೆ ಮೆಣಸಿನ ಸಾರು ಆಗುತ್ತೆ. ಹಾ, ಹಾಲು ಸಾರು ಅದೇನೋ ಮಾಡ್ತಾರೆ. ಅದು ಮಾಡ್ತೀವಿ. ಹಾಲು ಸಾರು. ಹಾಲು ಸಾರು. ಇದು ಮೆಂತ್ಯ ಹಾಕ್ತಾ ಇದ್ದೀನಿ. ಹ್ಮ್. 12 ಸರ ಸಾರು ಮಾಡ್ಬೋದು. ಹಾ, ಮೂಗುಗೆ ಈ ಸುವಾಸನೆ ತಟ್ಲಿಲ್ಲ ಅಂದ್ರೆ ಕಣ್ಮುಚ್ಕೊಂಡು ನಿಂತಿದ್ರೆ ದೇವಸ್ಥಾನದಲ್ಲಿ ನಿಂತಿರೋ ಫೀಲಿಂಗ್ ನನಗೆ. ಗಂಟೆ ಸೌಂಡೇ ನಿಜವಾಗ್ಲು. ಬಟ್ ಏನಂದ್ರೆ ಇಲ್ಲಿ ಸುವಾಸನೆ ಬರ್ತಾ ಮೊನ್ನೆ ಇದೆಯಾ? ಯಾರೋ ಕಮೆಂಟ್ ಹಾಕಿದ್ರು, ಹಾ. ನಿಮ್ ದೇವ್ರ ಮನೆ ತುಂಬಾ ಚೆನ್ನಾಗಿದೆ ತೋರಿಸಿ ಅಂತ. ಹೌದಾ? ತೋರ್ಸ್ರಿ ಒಂದ್ಸಲ ದೇವ್ರ ಮನೆನ. ಹೌದು, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ಪ್ರತಿ ಸಲ ಹೇಳ್ತಿರ್ತೀನಿ ಆಂಟಿಗೆ ಅದನ್ನ. ನೋಡಿ, ತುಂಬಾ ಚೆನ್ನಾಗಿದೆ ದೇವ್ರ ಮನೆ. ದೇವ್ರ ಮನೆ, ಅದಕ್ಕೆ ಅಲಂಕಾರ ಎಲ್ಲ ಚೆನ್ನಾಗಿದೆ. ನೈಸ್. ಜನ ಎಷ್ಟು ಡೀಟೇಲ್ ಆಗಿ ನೋಡ್ತಾರೆ. ನೋಡ್ತಿರ್ತಾರೆ. ನಮ್ಗೆ ಅದೇ ಅನ್ಕೋತೀನಿ ನಾನು. ಆಮೇಲೆ ಇನ್ನೊಬ್ಳು ಫ್ರೆಂಡ್ ಒಬ್ಳು ನಮ್ಗೆ ಟೀಚರ್ಸ್ ಜೊತೆಗಿದ್ದವರು ಅವ್ರ ಫೋನ್ ನಂಬರ್ ಮಿಸ್ ಆಗೋಗಿದೆ ನನಗೆ. ಹಾ. ಅವ್ರ ಕಾಮೆಂಟ್ ಪ್ರತಿ ಸರಿ ಹಾಕ್ತಾರೆ, ಹಾ. ನಿನ್ ಮನೆ ಅಡಿಗೆ ಮನೆ ನೋಡ್ದೆ, ನೀನ್ ನೋಡ್ದಷ್ಟೇ ಸಂತೋಷ ಆಯ್ತು ಅಯ್ಯೋ. ಅಂತ. ಬಟ್ ಫೋನ್ ನಂಬರ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೋಷಿಯಲ್ ಮೀಡಿಯಲ್ಲಿ ಓಪನ್ ಆಗಿ ನಂಬರ್ ಹಾಕಕ್ಕಾಗಲ್ಲ ಅಂತ ಅವ್ರು ಇದು ಮಾಡ್ತಿರ್ತಾರೆ ಮೋಸ್ಟ್ಲಿ. ನಂಗೆ ಇಮೇಲ್ ಮಾಡಿ ಆಯ್ತಾ? ಏನು ಅವ್ರ ಹೆಸರು ಆಂಟಿ? ವತ್ಸಲ ಪ್ರಭಾಕರ್. ವತ್ಸಲ ಪ್ರಭಾಕರ್ ಅವರೇ, ಪ್ಲೀಸ್ ರೂಪಾ ಪ್ರಭಾಕರ್ official@gmail.com ಏನೋ ಹಾಕಿದ್ರು ಆಂಟಿ. ಜೀರಿಗೆ ಹಾಕಿದೆ. ಜೀರಿಗೆ ಹಾಕ್ಬಿಟ್ರು. ಜೀರಿಗೆ ಹಾಕಿದೆ. ಓಕೆ, ಅದು ಹುರ್ಕೋಬೇಕಲ್ವಾ? ತುಪ್ಪ ಹಾಕ್ತಿದ್ದೀರಾ ಮತ್ತೆ? ಇಲ್ಲ, ಒಂಚೂರು ಹಾಕೋತೀನಿ. ಡ್ರೈ ಆಯ್ತು. ಓಕೆ. ಒಂಚೂರು. ಸೊ ವತ್ಸಲ ಅವರೇ, ಪ್ಲೀಸ್ ರೂಪಾ ಪ್ರಭಾಕರ್ official@gmail.comಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ನನಗೆ ಕೊಟ್ರೆ ನಾನು ಅದನ್ನ ಸುನಂದ ಆಂಟಿಗೆ ಪಾಸ್ ಮಾಡ್ತೀನಿ. ಸೋಷಿಯಲ್ ಮೀಡಿಯಾ ನೋಡಿ ಎಷ್ಟು ಎಫೆಕ್ಟಿವ್ ಇವಾಗ ಅಂತ. ಎಷ್ಟೋ ವರ್ಷಗಳ ಹಿಂದೆ ಅಲ್ಲ ಇತ್ತು, ಸುಮಾರು ಇಬ್ರು ಮಾತಾಡ್ತಾ ಇದ್ವಿ. ಹಾ. ಎಲ್ಲೋ ನಂಗೆ ಫೋನ್ ಚೇಂಜ್ ಆಗೋಣ, ಅದು ಮಿಸ್ ಆಗೋಯ್ತು. ಹಾ. ಅದೇನಾಯ್ತು, ನಂಬರ್ ಹೋಗಿ. ಸೊ ಬಟ್ ಮತ್ತೆ ಕಾಂಟ್ಯಾಕ್ಟ್ ಸಿಗ್ಬೋದಲ್ಲ? ಅವ್ರ ಫ್ರೆಂಡ್ ಸಿಕ್ಕರೆ ಖಂಡಿತ ಮಾತಾಡ್ತೀನಿ. ನಾವೆಲ್ಲ ತುಂಬಾ ಹಳೆ ಫ್ರೆಂಡ್ಸ್, 35 ವರ್ಷದ ಫ್ರೆಂಡ್ಸ್. ಸೊ ಪ್ಲೀಸ್ ಇಮೇಲ್ ಮಾಡಿ ಆಯ್ತಾ, ಕಾಂಟ್ಯಾಕ್ಟ್ ನಂಬರ್ ನಾನು ಆಂಟಿಗೆ ತಲುಪಿಸ್ತೀನಿ. ನಮ್ಮ ಪ್ರತಿಯೊಂದು ಹಂಚ್ಕೋತಿದ್ವಿ ನಾವು. ಚೆನ್ನಾಗಾಯ್ತಲ್ವಾ ಆಂಟಿ? ಇದು ಬಣ್ಣ ಎಲ್ಲ ಬದಲಾಯ್ತು. ಬಣ್ಣ ಬದಲಾಯ್ತು. ಹಾ, ನಾ ಸಿಮ್ಮಲ್ಲೇ ಬಣ್ಣ. ಉರಿತಾ ಇದ್ದೀನಿ. ಜೋರಾಗಿಟ್ಟಿಲ್ಲ. ಜೋರಾಗಿಟ್ರೆ ಬಣ್ಣ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಜೋರಾಗಿಟ್ಟಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಸಿಮ್ಮಲ್ಲೇ ಜೋರಾಗಿ ಹುರಿದ್ರೆ ಆಗೋಗುತ್ತೆ, ಒಳಗಡೆ ಆಗಿರಲ್ಲ ಕಾಳುಗಳು. ಆದ್ರಿಂದ ಇದು ಸಿಮ್ಮಲ್ಲೇ ಇಟ್ಕೊಂಡು ಮಾಡಿದ್ರೆ ಕಾಳುಗಳೆಲ್ಲ ಒಳಗಿಂದ ಒಂಥರ ಫ್ರೈ ಆಗುತ್ತೆ. ಸೊ ಅವಾಗ ಅದ್ರ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಕುಡಿ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಏನೋ ಬರ್ಲಿಲ್ಲ, ಅಯ್ಯೋ ಮೆಂತ್ಯ ಅಂಟು ಬಂತು, ಇದು ಖಾರ ಆಯ್ತು, ಆಗುತ್ತದು. ಮೆಣಸು ಪೂರ್ತಿ ಆಗ್ಬೇಕು, ಮೆಂತ್ಯ ಪೂರ್ತಿ ಆಗ್ಬೇಕು, ಜೀರಿಗೆ ಆಗೋಗುತ್ತೆ. ಇಲ್ಲಾಂದ್ರೆ ಕಹಿನೂ ಬಂದ್ಬಿಡುತ್ತೆ. ಕಹಿ ಬರುತ್ತೆ. ಸಾಸಿವೆ ಇದೆಲ್ಲಲ್ಲಿ. ಹಾ, ಇದೆ ಆಂಟಿ, ಕೊಡಿ. ಸಾಸಿವೆ ಹಾಕ್ತಾ ಇದ್ದೀನಿ. ನೆನ್ಪಿದೆ ಒಬ್ಬೊಬ್ರು ಅಲ್ವಾ? ಹಾ. ಸಾಸಿವೆ ಹಾಕಲ್ಲ, ಒಬ್ಬೊಬ್ರು ಹಾಕ್ತಾರೆ. ಅದು ಅವ್ರವ್ರು ಟೇಸ್ಟು, ಅವ್ರವ್ರ ಇದು. ಸಾರಿನ ಪುಡಿ ಅಂದಾಗ ಅಷ್ಟು ಇದು ಬೀಳ್ಬೇಕು, ಬಿದ್ರೆ ಸಾರಿನ ಪುಡಿ. ಇದು ಒಟ್ನಲ್ಲಿ ಇವತ್ತು ಸುನಂದ ಆಂಟಿ ನಮಗೆ ತೋರಿಸ್ತಾ ಇರೋದು ಮೈಸೂರು ಸ್ಟೈಲ್ ಸಾರಿನ ಪುಡಿ ಆಯ್ತಾ, ತಿಳಿ ಸಾರಿನ ಪುಡಿ. ಸೊ ಇವ್ರು ಗೀ ರೋಸ್ಟ್ ಅಂತ ಹೊಸ ಹೆಸರಿಟ್ಟಿದ್ದಾರೆ, ಯಾಕಂದ್ರೆ ಎಲ್ಲ ತುಪ್ಪ ಹಾಕಿ ಹುರಿತಿದಾರಲ್ಲ. ಸೊ ಅದಕ್ಕೆ ಮೈಸೂರು ಸ್ಟೈಲ್ ಗೀ ರೋಸ್ಟ್ ಸಾರಿನ ಪುಡಿ ಅಂತ. ಬಟ್ ಕ್ವಾಂಟಿಟಿ ನೆನಪಿದೆ ಅಲ್ವಾ ನಿಮಗೆ? 1 kg ನಾವು ಮೆಣಸಿನ್ಕಾಯಿ ತಗೊಂಡ್ರೆ ಅರ್ಧ kg ಧನಿಯಾ ತಗೋಬೇಕು, 1/4 kg ಜೀರಿಗೆ ತಗೋಬೇಕು, ಜೀರಿಗೆಗಿಂತ ಕಡಿಮೆ ಮೆಂತ್ಯಗಿಂತ ಕಡಿಮೆ ಮೆಣಸಿಗಿಂತ ಕಡಿಮೆ ಸಾಸಿವೆ, ಜೊತೆನಲ್ಲಿ ಇಂಗು, ಕರಿಬೇವು, ಆಗಾಗ ತುಪ್ಪ. ಆಗಾಗ ಇಲ್ಲ, ಆಗಾಗ ಹುರಿಯಕ್ ಮಾತ್ರ ತುಪ್ಪ. ಹುರಿಯೋಕ್ ಮಾತ್ರ ಒಂಚೂರು ತುಪ್ಪ. ಅವ್ರನ್ನ ಬಿಟ್ರೆ ಆಗಾಗನೇ ಮಾಡ್ತಾರೆ ಅವರು.
ಅವ್ರಿಗೂ ತುಂಬಾ ಇಷ್ಟ. ನಿಮ್ಮ ಜೂನಿಯರ್ ಆಂಟಿ ಅವರು ತುಪ್ಪನ ತುಪ್ಪ ಡ್ರೈ ಫ್ರೂಟು ಎಲ್ಲ ಅಂದ್ರೆ ಹಂಗೇನೆ ಹಾಕ್ತಾ ಇರ್ಬೇಕು ಅಂತ ಅವ್ರಿಗೆ ಫೀಲಿಂಗು ಅಲ್ವೇನ್ರಿ? ಆಯ್ತಾ ಇದು? ಆಯ್ತು, ತೆಗಿಲ್ಲ. ಹ್ಞೂ ಆಂಟಿ. ಏನಂದ್ರೆ ಸ್ವಲ್ಪ ತಾಳ್ಮೆ ಇಟ್ಕೊಂಡು ಹುರಿಬೇಕು. ಹೌದು, ಯಾಕಂದ್ರೆ ಇದಕ್ಕೆ ಸಿಮ್ಮಲ್ಲೇ ಹುರಿಯೋದ್ರಿಂದ- ಅರ್ಜೆಂಟ್ ಇದು ಮಾಡಬಾರ್ದು. ಹ್ಮ್ ಎಸ್ಪೆಷಲಿ ಸಾರಿನ ಪುಡಿ. ಹಾ. ಸೊ ಇದನ್ನ ನೀವು ಅರ್ಜೆಂಟ್ ಆಗಿ ದಿಢೀರ್ ಅಂತ ಮಾಡಬೇಡಿ. ಸ್ವಲ್ಪ ಟೈಮ್ ಇಟ್ಕೊಂಡು ಸಿಮ್ಮಲ್ಲೇ ಮಾಡಬೇಕಾಗಿರುವಂಥದ್ದು. ಸೊ ಸ್ವಲ್ಪ ಪ್ರಿಪರೇಷನ್ ಟೈಮ್ ಇರುತ್ತೆ, ಬಟ್ ವರ್ತ್ ಇಟ್ ಅಲ್ವಾ? ನೀವು ಒಂದ್ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟು ತಿಂಗಳಗಟ್ಲೆ ಯೂಸ್ ಆಗುತ್ತೆ. ಹಾ. ನೆಕ್ಸ್ಟ್ ಇದು ಆಂಟಿ ಒಣಮೆಣಸಿನ ಹಾಕ್ಲಾ? ಹಾಕಿ ಆಂಟಿ. ಆಂಟಿ ಈಗಾಗಲೇ ನಮ್ಮ ಪ್ರೀವಿಯಸ್ ಒಂದು ವಿಡಿಯೋನಲ್ಲಿ ಹೇಳಿದ್ದಾರೆ ಮೆಣಸಿನ್ಕಾಯಿ ಹೇಗಿರ್ಬೇಕು ಅಂತ. ಮೆಣಸಿನ್ಕಾಯಿ ಸುಕ್ಕು ಬಂದಷ್ಟು ಚೆನ್ನಾಗಿರುತ್ತೆ ಅಂತ ಅಲ್ವಾ ಆಂಟಿ? ಹೌದು, ತುಪ್ಪ ಸುಕ್ಕು ಬಂದಷ್ಟು ಬಣ್ಣನೂ ಇರುತ್ತೆ, ಸುಕ್ಕು ಬಂದಷ್ಟು ಬ್ಯಾಡಗಿ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ತಾ ಇದ್ದೀನಿ. ತಾಳ್ಯದ ತುಪ್ಪ. ತಾಳಿದ ತುಪ್ಪ. ಹೆಂಗೆ ಆ ಕಲರ್ ನೋಡಿನೇ ಗೊತ್ತಾಗೋಗಿದೆ ನಂಗೆ ಈಗ. ನಾ ಬೇರೆ ತರದೇ ಇಲ್ವಲ್ಲ, ಹಾ. ಬೇರೆ ಮನೇಲಿ ಮಾಡ್ತೀನಿ, ಅದು ದೇವ್ರ ದೀಪಕ್ಕೆ ಇಟ್ಕೊತೀನಿ. ಇದೆಲ್ಲ ತಿನ್ನೋದಕ್ಕೆ, ಅಡುಗೆಗೆ. ನೈಸ್. ಸೊ ಬ್ಯಾಡ್ಗೆ ಮೆಣಸಿನ್ಕಾಯಿ ಸುಕ್ಕು ಬಂದಷ್ಟು ಒಳ್ಳೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಪ್ಲೈನ್ ಬಂತಂದ್ರೆ ಅದು ಬಣ್ಣನೂ ಇರಲ್ಲ, ರುಚಿನೂ ಬರಲ್ಲ. ಬಣ್ಣ ರುಚಿ ಶಕ್ತಿ ಎಲ್ಲ ಬರಬೇಕು. 3 roses. ಅಲ್ಲ, ಈ ಸಾರಿನ ಪುಡಿ ಶಕ್ತಿ ಇಲ್ಲ ಅಂತ ಹೇಳೋಂಗೆ ಇಲ್ಲ. ಹೌದು, ಜೀರಿಗೆ, ಮೆಣಸು, ಸಾಸಿವೆ, ಮೆಂತ್ಯ, ಮೆಂತ್ಯ, ಮೆಣಸು, ಸಾಸಿವೆ, ಇಂಗು correct. ಎಲ್ಲಾನು ಒಳ್ಳೇದೆ. ಹೌದು, ಎಷ್ಟು ದೇಹಕ್ಕೆ ಖಾರ ಬೇಕೋ ಅದು ಧನಿಯಾ. ಎಲ್ಲ ಬೀಳುತ್ತೆ. ನಾವು ಕಷಾಯ ಮಾಡ್ಬೇಕಾದ್ರೆ ಧನಿಯಾ ಹಾಕ್ತೀವಿ, ಎಲ್ಲ ಅದಿಷ್ಟು ಹಾಕ್ತೀವಿ ಅದರಲ್ಲಿ. ಹಾ, ಕರ್ಬೇವಿನ ಸೊಪ್ಪು. ಚೂರು ಜೋರು ಮಾಡ್ಕೊತೀನಿ. ಹಾ, ಇದಕ್ಕೊಂಚೂರು ಡ್ರೈ ಫ್ರೂಟ್ಸ್ ಪುಡಿ ಹಾಕ್ಬಿಟ್ರೆ ಡ್ರೈ ಫ್ರೂಟ್ಸ್ ಸಾರಿನ ಪುಡಿ ಡ್ರೈ ಫ್ರೂಟ್ಸ್ ಸಾರಿನ ಪುಡಿ ಅಲ್ಲ, ನಾ ಸಾರೇ ಮಾಡ್ತೀನಿ ಡ್ರೈ ಫ್ರೂಟ್ಸ್. ನಾನು ಅವ್ರು ಜೋಕ್ ಮಾಡ್ತಿದ್ದಾರೆ ಅಂತ ಅವ್ರು ನೋಡ್ತಿಲ್ಲ, ನೀವೇನು ಟಿ ಶಾಪ್ ಕೊಡ್ತಿದ್ದೀರಾ? ಸಾರೇ ಮಾಡ್ತೀನಿ. ಹೌದಾ? ಸಾರು ಡ್ರೈ ಮಾಡ್ತೀನಿ. ಫ್ರೂಟ್ ಸಾರು. ಹೌದು. ತೋರ್ಸೋಣ ಆಂಟಿ ಅದನ್ನೊಂದ್ಸಲ. ಗೋಡಂಬಿ ಉಸುಳಿ ಮಾಡ್ತೀನಿ. ಆಂಟಿ ತೋರ್ಸಿ ಆಗಿದ್ರೆ ನೆಕ್ಸ್ಟ್ ನಮಗೆ ಬಾದಾಮಿ ಗೋಡಂಬಿ ಚಟ್ನಿ ಮಾಡ್ತೀನಿ. ಓಹೋ, ಒಂದಿನ ಫುಲ್ ಡ್ರೈ ಫ್ರೂಟ್ಸ್ ಡೇ ಇಟ್ಕೊಂಡ್ಬಿಡೋಣ ಆಂಟಿ. ಬಾದಾಮಿ ಚಟ್ನಿ, ಡ್ರೈ ಫ್ರೂಟ್ಸ್ ಡೇ, ಡ್ರೈ ಫ್ರೂಟ್ಸ್ ಮಂತ್ ಆಯ್ತಾ? ಅವಾಗ ಗೋಡಂಬಿ ಉಸ್ಲಿ, ಗೋಡಂಬಿ ಬಾದಾಮಿ ಚಟ್ನಿ, ಆಮೇಲೆ ಚಿತ್ರಾನ್ನ, ಸಾರು ಚಿತ್ರಾನ್ನ, ಡ್ರೈ ಫ್ರೂಟ್ ಚಿತ್ರಾನ್ನ, ಡ್ರೈ ಫ್ರೂಟ್ ಚಿತ್ರಾನ್ನ, ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಅದು ಮಾಡ್ಬೋದು. ಸುಮ್ನೆ ಎಂಡ್ ಮಾಡಕ್ಕೆ ಅದು ಎಲ್ಲರೂ ಮಾಡ್ತಾರೆ. ಹೌದು, ಇದಿಷ್ಟು ಯಾರು ಮಾಡಲ್ಲ. ಕರೆಕ್ಟ್. ಡ್ರೈ ಫ್ರೂಟ್ ಸಾರಂತೂ ನಾನು ಕೇಳೇ ಇಲ್ಲ ಅಂತ. ತುಂಬಾ ಗೋಡಂಬಿ ಉಸ್ಲಿ ಕೇಳಿಲ್ಲ. ತುಂಬಾ ಚೆನ್ನಾಗಿ ಗೋಡಂಬಿ ಉಸ್ಲಿ. ಓ ಸೂಪರ್. ಹಸಿ ಗೋಡಂಬಿನ? ಹಸಿ ಗೋಡಂಬಿ ಉಸ್ಲಿ. ನೈಸ್. ಮೆಣಸಿನ್ಕಾಯಿ ಬೇಗ ಆಗ್ಬಿಡತ್ತಲ್ಲ? ಆದ್ರೂ ಸರಿಯಾಗಿ ಸಮವಾಗಿ ಆಗ್ಬೇಕು. ಹೌದು, ಯಾಕಂದ್ರೆ ಆಯ್ತು ಅಂತ ಒಂದನ್ನು ಬಿಟ್ಬಿಟ್ರೆ. ಸೊ ಇದನ್ನ ಇನ್ನೊಂದು ಕೀ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಪುಡಿ ಮಾಡುವಾಗ ಕಂಟಿನ್ಯೂಸ್ ಆಗಿ ಹುರಿತಾ ಇರ್ಬೇಕು. ಹುರಿಯೋದನ್ನ ನಿಲ್ಲಿಸಬಾರ್ದು, ಅವಾಗ ಸಮವಾಗತ್ತೆ. ಕೆಳಗಡೆ ದಪ್ಪ ಆಗತ್ತೆ, ಮೇಲಿಂದೆಲ್ಲ ಹಸಿ ಉಳಿಯುತ್ತೆ. ಕರೆಕ್ಟ್. ಸೊ ಹುರಿತಾ ಇರ್ಬೇಕು, ಅವಾಗ ಸಮವಾಗಿ ಹದವಾಗಿ ಆಗತ್ತೆ. ಹಂಗೆ ಹುರ್ಕೋಬೇಕು ಕೂಡ ನಾವು. ಹೌದು. ಬಾಣ್ಲೆಗೆ ನಾನು ಪಾತ್ರೆ ಹಚ್ಚಿದೆ ಇದ್ರೆ ಇದನ್ನ ಬಾಣ್ಲೆಗೆ ಸೌಂಡು ಗರಿ ನೋಡು. ಹೌದು, ಸಾಕೀಗ ಅರಸ್ತೀನಿ. ಗ್ಯಾಸ್ ಅರಸ್ತೀನಿ. ಹಾ ಆಂಟಿ, ನಾರ ತನಕ ವೇಟ್ ಮಾಡ್ಬೇಕು. ಅದೊಂದು ಚೂರು ಕೆದ್ಕೊಂಡಿದ್ದರೆ ದಪ್ಪ ತಳ ಅಲ್ವಾ, ಹೊತ್ತು ಬಿಡುತ್ತೆ. ಸಣ್ಣಗಾಗಿದೆ ಅಲ್ವಾ ಆಂಟಿ? ಇವಾಗ ಹಾಕೊಳ್ತಾ ಇದೀವಿ ಮಿಕ್ಸಿಗೆ. ಇದು ಪುಡಿ ಫುಲ್ ನುಣ್ಣಗ್ ಮಾಡ್ಬೇಕಾ, ತರ್ತರಿಯಾಗಿ ಮಾಡ್ಬೇಕು? ನುಣ್ಣಗ್ ಮಾಡ್ಬೇಕು. ಸಾರಿನ ಪುಡಿ ಎಲ್ಲ ಸ್ವಲ್ಪ ನುಣ್ಣಗೆ ಆಗಬೇಕಲ್ವಾ? ಚಟ್ನಿ ಪುಡಿಗಳಾದ್ರೆ ತರ್ತರಿ. ಸರಿ. ಆಂಟಿ ಒಂದ್ಸಲ ಡ್ರೈ ಫ್ರೂಟ್ ಚಟ್ನಿ ಪುಡಿ ತೋರಿಸಿದ್ರು, ಸೂಪರ್ ಆಗಿತ್ತು. ಸಾಕಷ್ಟು ಜನ ನೋಡಿದೀರಾ ಅನ್ಕೊಂಡಿದೀನಿ. ನೋಡಿಲ್ದೇ ಇರೋರು ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ಡ್ರೈ ಫ್ರೂಟ್ ಚಟ್ನಿ ಪುಡಿ ಸೂಪರ್ ಆಗಿತ್ತು. ಇವಾಗ ಇದು ಎಷ್ಟಾಗತ್ತ ಆಂಟಿ ಪುಡಿ? ಒಂದು ಅಂದಾಜು ಎಷ್ಟ್ ಸಲಕ್ ಬರಬಹುದು? ಒಂದು 2-3 ಜನಕ್ಕೆ ಮಾಡ್ಕೊಂಡ್ರೆ 3 ತಿಂಗಳು ಬರುತ್ತೆ. ಹೌದಾ? 1 ತಿಂಗಳು ಬರುತ್ತೆ. 1 ತಿಂಗಳು ಬರುತ್ತೆ. ಅಷ್ಟು ಕ್ವಾಂಟಿಟಿ ಮಾಡ್ತಾ ಇದೀವಿ. ಹೌದು.
ಹಾಕ್ಲ ಒಂಚೂರು ಅದಕ್ಕೆ. ಇಲ್ಲ ಕನ್ಸಿಸ್ಟೆನ್ಸಿ ತೋರಿಸೋಣ ಆಂಟಿ. ಚೆನ್ನಾಗಿ ನುಣ್ಣಗಾಗಿದೆ ಅಲ್ವಾ? ಓಕೆ, ಇವತ್ತು ಸುನಂದ ಆಂಟಿ ಮೈಸೂರ್ ಸ್ಟೈಲ್ ತಿಳಿ ಸಾರಿನ ಪುಡಿ, ಅಥವಾ ಪ್ರಶಾಂತ್ ಬಾಯಲ್ಲಿ ಹೇಳೋದಾಯ್ತು ಅಂದ್ರೆ ಮೈಸೂರ್ ಸ್ಟೈಲ್ ಘೀ ರೋಸ್ಟ್ ತಿಳಿ ಸಾರಿನ ಪುಡಿ ಮಾಡಿ ತೋರಿಸಿದ್ದಾರೆ. ಎಷ್ಟು ಕ್ವಿಕ್ ಆಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಸೂಪರ್ ಘಮ 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 ಅಂತ ಇರುವಂತ ಸಾರಿನ ಪುಡಿನ ಮಾಡಿ ತೋರಿಸಿದ್ದಾರೆ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ, ಅವಾಗ ಫುಲ್ ಡೀಟೇಲ್ಸ್ ಸಿಗುತ್ತೆ. ಲೈಕ್ ಮೈನ್ಯೂಟ್ ಡೀಟೇಲ್ಸ್, ಸಿಮ್ಮಲ್ಲಿ ಇಟ್ಟು ಹುರಿಬೇಕು, ಎಷ್ಟೊತ್ತು ಹುರಿಬೇಕು, ಏನ್ ಹಾಕಿ ಹುರಿಬೇಕು, ಇದೆಲ್ಲಾನು ಮೈನ್ಯೂಟ್ ಡೀಟೇಲ್ಸ್ ಮಿಸ್ ಮಾಡಬೇಡಿ. ಅವಾಗ್ಲೇ ನಿಮಗೆ ರಿಸಲ್ಟ್ ಈ ತರ ಸಿಗೋದು. ನೋಡಿ, ಇದೇ ಸಾರಿನ ಪುಡಿ ಹಾಕಿ ಅಲ್ಲಿ ಸಾರು ರೆಡಿ ಆಗ್ತಾ ಇದೆ. ಆಹಾ, ತಿಳಿ ಸಾರು, ಅನ್ನ ತಿಳಿ ಸಾರು, ಸಾಕು, ಸ್ವರ್ಗಕ್ಕೆ ಮೂರೇ ಗೇಡು ಅಲ್ಲ ಆಂಟಿ. ಅನ್ನ ತಿಳಿ ಸಾರೇ ಕಂಫರ್ಟ್, ಯಾವ ಸೈಡ್ ಇದು ಬೇಡ. ಕರೆಕ್ಟ್, ಕಂಫರ್ಟ್ ಫುಡ್ ಅಂದ್ರೆ ಅನ್ನ ತಿಳಿ ಸಾರು. ಪ್ರಶಾಂತ್ ಜೊತೆನಲ್ಲಿ ಉಪ್ಪಿನಕಾಯಿ ಹಪ್ಪಳ ಅಲ್ವೇನ್ರಿ? ಅಕ್ಕಿ ಹಪ್ಪಳ ಅವ್ರಿಗೆ. ಹೌದಾ, ಕರಿತೀನಿ. ನನಗೆ ಅನ್ನ ತಿಳಿ ಸಾರು, ಅದ್ರ ಜೊತೆಗೆ ಅಂದ್ರೆ ಏನಾದ್ರು ಪಲ್ಯಗಳು. ಆಕ್ಚುಲಿ ನನಗೆ ಹುಳ್ಳಿಕಾಯಿ ಪಲ್ಯ, ಬೀಟ್ರೂಟ್ ಪಲ್ಯ ಇದೆ, ಎಲ್ಲ ಮಿಕ್ಸ್ ಇದೆ. ಹೌದಾ? ಕ್ಯಾರೆಟ್, ಹುಳ್ಳಿಕಾಯಿ ಹೆಂಗೆ, ಸೂಪರ್. ಸೊ ನೋಡ್ಕೊಂಡ್ರಿ ಅಲ್ವಾ ಸಾರಿನ ಪುಡಿ ಹೇಗ್ ಮಾಡೋದು ಅಂತ. ಆಂಟಿ ಥ್ಯಾಂಕ್ ಯು ಸೋ ಮಚ್. ನಾನು ಈ ಸಲ ಈ ತರ ಸಾರಿನ ಪುಡಿ ಮಾಡಿ ಎಲ್ಲರೂ ಮಾಡಿ, ಅದು ಚೆನ್ನಾಗಿದೆ. ಅದೇನು ಬೇಜಾರಾಗೋ ತರ ಇದ್ದಲ್ಲ. ಕರೆಕ್ಟ್, ಮನೆಯೆಲ್ಲ ವಾಸನೆ ಬಂದಿದೆ. ಸೂಪರ್ ಆಗಿದೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಹೇಗ್ ಬಂತು? ಹಳೆ ಕಾಲದವ್ರು ಮಾಡಿರ್ತಾರೆ, ಮಾಡಿಲ್ಲ ಅಂತ ನಾ ಹೇಳಲ್ಲ. ಹಳೆ ಕಾಲದವರೆಲ್ಲ ಮಾಡಿರ್ತಾರೆ. ಅದು ನನ್ನ ಪ್ರಕಾರ ಏನ್ ಗೊತ್ತಾ ಆಂಟಿ, ಜನರೇಷನ್ ಟು ಜನರೇಷನ್ ಕೈಯಿಂದ ಕೈ ಬರುವಾಗ ಕೈಯಿಂದ ಒಂದು ಕೈ ಚೇಂಜ್ ಆಗೇ ಆಗುತ್ತೆ. ಈಗ ನಾನ್ ಮಾಡಕ್ಕೂ ನೀನ್ ಮಾಡೋಕ್ಕೂ ಡಿಫ್ರೆನ್ಸ್, ನಾನ್ ಮಾಡಕ್ಕೂ ನಮ್ಮ ಅಮ್ಮ ಮಾಡಿದ್ದಕ್ಕೂ ಡಿಫ್ರೆನ್ಸ್ ಬಂದೇ ಬರುತ್ತದು. ಬಟ್ ಇದು ಒಂದು ಮೆಥಡ್ ಅಂತ ತೋರಿಸಿದಾಗ ಆ ಮೆಥಡ್ ಫಾಲೋ ಮಾಡೋದು ಈಸಿ. ಫಾಲೋ ಮಾಡಿದ್ರೆ ಈಸಿಯಾಗಿ ಅದೇ ತರ ಬಂದ್ಬಿಡು. ಕರೆಕ್ಟ್. ಸೊ ಈ ಮೆಥಡ್ ನ ಫಾಲೋ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಓಕೆ, ನನ್ನ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆನಾ ಆಂಟಿ, ಮತ್ತೊಮ್ಮೆ ನಿಮಗೆ ಸಾರಿನ ಪುಡಿ ತೋರಿಸ್ಕೊಟ್ಟೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದಷ್ಟು ನಿಮ್ಮ ಬತ್ತಳಿಕೆಯಿಂದ ಬರ್ಲಿ ಬಾಣಗಳು ಅಂತ ಬಯಸ್ತೀವಿ ನಾವು. ಕೊಡೋಣ, ಕಷ್ಟ ಅಲ್ವಾ? ಸರಿ ಆಂಟಿ, ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಂಬಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಬೈ ಬೈ, ಲವ್ ಯು ಆಲ್. ನಮಸ್ಕಾರ ಹೇಳ್ಬಿಡಿ. ನಮಸ್ಕಾರ.